ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲೆ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿನೇ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದ್ದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದು ಒಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ,
ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋಸರ್ಜರಿ, ಕಾರ್ಡಿಯಾಲಜಿ, ಎಮೆಟೊಲಾಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬೆಳೆಯುತ್ತಿರುವ ಕಲಬುರಗಿ ಮಹಾನಗರದಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತಿದ್ದು, ಅವೈಜ್ಞಾನಿಕ ಪಾರ್ಕಿಂಗ್ ವ್ಯವಸ್ಥೆಯಿಂದ ಸಾರ್ವಜನಿಕರು ಹೈರಾಣಾಗುತ್ತಿದ್ದಾರೆ ಎಂದು ಕರ್ನಾಟಕ ಸಂಘಟನಾ ವೇದಿಕೆಯ ಅಧ್ಯಕ್ಷ ಗುರುಬಂಡೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಗರದ ಮಾಲ್ಗಳ ಮುಂಭಾಗ, ಜಿಲ್ಲಾ ಆಸ್ಪತ್ರೆ ಸೇರಿದಂತೆ ವಿವಿಧೆಡೆಯಲ್ಲಿ ಅಡ್ಡಾದಿಡ್ಡಿಯಾಗಿ ಪಾರ್ಕಿಂಗ್ ಮಾಡುತ್ತಿರುವುದರಿಂದ ಟ್ರಾಫಿಕ್ ಸಮಸ್ಯೆ ಉಲ್ಬಣಗೊಳ್ಳುತ್ತಿದೆ. ಆದ್ರಿಂದ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಪೊಲೀಸರು ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ಕಿಡಿಕಾರಿದರು. ಈಗ ನಮ್ಮ ಕಲಬುರಗಿ ನಗರ, ಈ ಬೆಳೆಯುತ್ತಿರುವ ಕಲಬುರಗಿ ಮಹಾನಗರದಲ್ಲಿ ಟ್ರಾಫಿಕ್ ಜಾಮ್ ಸುಧಾರಣೆ ಹಾಗೂ ನಗರದ ದೊಡ್ಡ ದೊಡ್ಡ ಮಾಲ್ಗಳಾಗಿರ್ಬೋದು, ಬಾರು ಮತ್ತು ಆಸ್ಪತ್ರೆ, ನಗರದ ಪ್ರಮುಖ ದೊಡ್ಡ ಅಥವಾ ಚಿಕ್ಕ ಕಾಂಪ್ಲೆಕ್ಸ್ ಅಂದರೆ ಟ್ರಾಫಿಕ್ ಜಾಮಿಗೆ ಏನೇನು ತೊಂದರೆ ಆಗ್ತಕ್ಕಂಥ ಕಾಂಪ್ಲೆಕ್ಸ್ಗಳು, ಜನರಿಗೆ ಏನು ತೊಂದರೆ ಆಗತಕ್ಕಂಥ ಕಾಂಪ್ಲೆಕ್ಸ್ಗಳು ಆಲ್ಮೋಸ್ಟ್ ಒಂದು 90% ಅವೈಜ್ಞಾನಿಕವಾಗಿ ಅದಾವ ಅಂತ ಹೇಳೋಕ್ಕೆ ಇದು ಮಾಡ್ತೀನಿ. ಏನಕ್ಕಂತಂದರೆ ಬೇರೆ ಬೇರೆ ಈಗ ರೂಲ್ಸ್ ಪ್ರಕಾರ ಈಗ ಮಹಾನಗರ ಪಾಲಿಕೆ ಎಲ್ಲಾಗಿರ್ಬೋದು, ಒಂದು ಪರ್ಮಿಷನ್ ಕೊಡೋ ಟೈಮಲ್ಲಿ ಕರೆಕ್ಟಾಗಿ ಪರ್ಮಿಷನ್ ಕೊಟ್ಟಿದ್ರು ಅಂತಂತಂದರೆ ಈ ಒಂದು ಇದೇ ಮಾಲು ಅಂತೇಳಿ ನಾನು ಕ್ಲಾರಿಫೈ ಮಾಡಿ ಇದೇ ಮಾಲ್ ಅಂತೇಳಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತಿಲ್ಲ. ಕಲಬುರಗಿ ನಗರದ ಮೇನ್ ಮಾಲ್ಗಳಾಗಿರ್ಬೋದು, ತಿಮ್ಮಾಪುರ ಸರ್ಕಲ್ ಆಗಿರ್ಬೋದು, ಈಗ XYZ ಇಲ್ಲಿ ಕರಿಗೆ ಪೆಟ್ರೋಲ್ ಪಂಪ್ ಹತ್ರ ಇರತಕ್ಕಂಥ ಮಾಲ್ ಆಗಿರ್ಬೋದು, ಇಲ್ಲಿ ಏಷ್ಯನ್ ಮಾಲ್ ಆಗಿರ್ಬೋದು, ಆರ್ಚಿಡ್ ಮಾಲ್ ಆಗಿರ್ಬೋದು, ಸುಮಾರು ಮಾಲ್ಗಳು ಅವು ಏನದ ಅವೈಜ್ಞಾನಿಕವಾಗಿ ಪಾರ್ಕಿಂಗ್ ಸ್ಪೆಷಾಲಿಟಿಗಳವ. ಒಂದು ಇದು ಏನದ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ಪಾರ್ಕಿಂಗ್ ಮಾಡ್ಲಿಕ್ಕೆ ಒಳಗಡೆ ಬಿಡೋಕ್ಕೂ ಹೋಗ್ತಿಲ್ಲ. ನಮ್ಮ ಸಾರ್ವಜನಿಕರಿಗೂ ಒಂದು ಸ್ವಲ್ಪ ಇದು ಕೊಡಬೇಕು, ನಮ್ಮ ಒಳಗಡೆ ಹೋಗಿ ಪಾರ್ಕ್ ಮಾಡಿರಿ ಅಂತೇಳಿ. ಒಳಗಡೆ ಹೋಗಿ ಪಾರ್ಕ್ ಮಾಡಬೇಕಂತಂದ್ರೆ ಪರ್ಫೆಕ್ಟಾಗಿ ಪಾರ್ಕಿಂಗ್ ಸ್ಪೆಷಾಲಿಟಿನೂ ಇಲ್ಲ. ಒಂದು ಎಷ್ಟೋ ಬೇರೆ ಬೇರೆ ಕಾಂಪ್ಲೆಕ್ಸ್ ಒಳಗೆ ನೋಡಿದಾಗ ಪಾರ್ಕಿಂಗ್ ಅರ್ಧ ಬಿಟ್ಟು ಅರ್ಧ ಮನೆಗಳು ಒಳಗೆ ಒಂದು 2 ಶಟ್ರುಗಳು ಕೊಡೋದಾಗಿರ್ಬೋದು, ಈ ಥರ ಒಂದು ಇದು ಮಾಡಿದ್ದಾರೆ. ಸೊ ಇದು ಮಹಾನಗರ ಪಾಲಿಕೆದು ಒಂದು ಪರ್ಮಿಷನ್ ಕೊಡೋ ಟೈಮ್ ಆಗಿರ್ಬೋದು, ಆಮೇಲಿಂದ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್ ತುಂಬಿಸ್ಕೊಳ್ಳೋ ಟೈಮಲ್ಲಿ ಆಗಿರ್ಬೋದು, ಕರೆಕ್ಟಾಗಿ ಒಂದು ವೆರಿಫೈ ಮಾಡಲ್ಲ. ಈಗ ರೀಸೆಂಟಾಗಿ ಒಂದು ವೆರಿಫೈ ಮಾಡ್ಲತ್ತಾರೆ, ಬಟ್ ಅದು ಕರೆಕ್ಟಾಗಿ ವೆರಿಫೈ ಮಾಡಲಿರ್ದೇ ಕಾರಣಕ್ಕೆ ಏನದ ಇದರಿಂದ ಜನರಿಗಾಗಿರ್ಬೋದು, ಈಗ ವಯೋವೃದ್ಧರಿಗಾಗಿರ್ಬೋದು, ಪಾದಚಾರಿಗಳಾಗಿರ್ಬೋದು, ವಾಹನ ಸವಾರರಿಗಾಗಿರ್ಬೋದು ತುಂಬ ತೊಂದರೆ ಆಗ್ಲತ್ತದ. ಈಗ ಆಲ್ಮೋಸ್ಟ್ ಈಗ ನಮ್ಮ ಬೆಂಗಳೂರು ಲೆವೆಲ್ಲಾಗೆ ನಮ್ಮ ಗುಲ್ಬರ್ಗ ಕೂಡ ಬೆಳೀಲತ್ತದ. ಸೊ ನಾವು ಇವಾಗಿಂದ ಒಂದು ಏನೋ ಮುನ್ನೆಚ್ಚರಿಕೆಗಳು ಸ್ವಲ್ಪ ಮಾಡ್ಕೊಂಡ್ರೆ ನಮ್ಮ ಕಲಬುರಗಿ ನಗರಕ್ಕಾಗಿರ್ಬೋದು, ಜನರಿಗೆ, ಪಾದಚಾರಿಗಳಿಗೆ ತೊಂದರೆ ಆಗಲ್ಲ ಅಂತೇಳಿ ಹೇಳೋ ಉದ್ದೇಶದಿಂದ ಒಂದು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡು. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ನಡೆಸಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಅವರಿಗೆ ಗಲ್ಲಿಗೇರಿಸಬೇಕು ಎಂದು ಜಿಲ್ಲಾ ಭೂವಿ ಒಡ್ಡರ್ ಸಮಾಜದ ಮುಖಂಡ ತಿಪ್ಪಣ್ಣ ಒಡೆಯರಾಜ ಸರ್ಕಾರಕ್ಕೆ ಆಗ್ರಹ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ಎಸಗಿದ ಘಟನೆಯನ್ನು ಖಂಡಿಸಿ ಅಲ್ತಾಫ್ ಮತ್ತು ಅವನ ಗೆಳೆಯರ ವಿರುದ್ಧ ಕ್ರಮಕ್ಕಾಗಿ ಸರ್ಕಾರ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕು. ಕೂಡಲೇ ಸರ್ಕಾರ ಮತ್ತು ಸಮಾಜ ಕಲ್ಯಾಣ ಇಲಾಖೆ, ಉಡುಪಿ ಜಿಲ್ಲಾ ದಂಡಾಧಿಕಾರಿಗಳು ನೊಂದ ಸಂತ್ರಸ್ತೆ ಕುಟುಂಬಕ್ಕೆ ಭದ್ರತೆ ನೀಡಬೇಕು, ಕೂಡಲೇ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕೌಡೂರು ಹೋಬಳಿಯಲ್ಲಿ ಗ್ರಾಮ ಪಂಚಾಯತಿ ಮಟ್ಟದ ದುರ್ಗಾನಗರ ಭೂವಿ ಬಡಾವಣೆ ಹುಡುಗಿ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿ ಅಲ್ತಾಫ್ ಅನ್ನುವಂಥ ಹುಡುಗನ ಜೊತೆಗೆ ಸಂತೋಷವಾಗಿ ಯಾವುದೋ ಒಂದು ಅಭಿಲಾಷೆ ಇಟ್ಟುಕೊಂಡು ಸಂಪರ್ಕ ಇಟ್ಕೊಂಡಾಗ 2-3 ದಿನದಲ್ಲೇ ಅವನು ಆ ಹುಡುಗಿಗೆ ಒಂದು ಆಮಿಷ ಒಡ್ಡಿ ಕಾರಿನಲ್ಲಿ ಪ್ರವಾಸ ಮಾಡಿಕೊಂಡು
ಹೋದಾಗ ಅವನ ಸ್ನೇಹಿತನು ಕೂಡ ಅವನಿಗೆ ಸಹಾಯ ಮಾಡ್ತಾನೆ. ಏನು ಸಹಾಯ ಮಾಡ್ತಾನಪ್ಪ ಅಂತಂದ್ರೆ, ಎಳೆನೀರು ಕೊಡ್ತಕ್ಕಂಥ ಒಂದು ನಾಟಕ ಮಾಡಿ ಮಾದಕ ವಸ್ತುಗಳನ್ನು ಅದರಲ್ಲಿ ಹಾಕಿ ಆ ಹುಡುಗಿಗೆ ನಶೆ ಮಾಡಿ ಪ್ರಜ್ಞೆ ತಪ್ಪಂಗ ಮಾಡಿ ನಿರ್ಜನ ಪ್ರದೇಶದಲ್ಲಿ ಹೋಗಿ ಸಾಮೂಹಿಕವಾಗಿ ಅಲ್ತಾಫ್ ಮತ್ತು ಅವ್ರ ಜೊತೆಗೆ 3 ಜನ ಸ್ನೇಹಿತರು ರೇಪ್ ಮಾಡ್ತಾರೆ. ರೇಪ್ ಮಾಡಿ ಅದೇ ಅಮಲಿನಲ್ಲಿರ್ತಕ್ಕಂಥ ಹುಡುಗಿಗೆ ಯಾವುದೇ ಒಂದು ಪ್ರಜ್ಞೆ ಇರೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಮತ್ತೆ ಊರಲ್ಲಿ ತಂದು ಆ ಹುಡುಗಿ ಬಿಟ್ಟು ಹೋಗಿದ್ದಾರೆ. ಇಂಥ ಒಂದು ಕ್ರೂರವಾದಂಥ ಕಾಮುಕ ಹುಡುಗರು ಮಾಡಿದಂಥ ಕೃತ್ಯಗೆ ನಮ್ಮ ಜಿಲ್ಲಾ ಭೂವಿವಾಡರ ಸಮಾಜ ಸಂಪೂರ್ಣವಾಗಿ ಖಂಡಿಸ್ತದೆ. ಮತ್ತು ದಲಿತ ಸಮುದಾಯಕ್ಕೆ ಸೇರಿದಂಥ ಹುಡುಗಿ ಇದಕ್ಕೆ ಅನ್ಯಾಯ ಆಗ್ತಾಯಿದೆ. ಇದೇ ರೀತಿಯಾಗಿ ಹೋದ ಒಂದು 2-3 ತಿಂಗಳಿಂದ ಸುಮಾರು ಸಮುದಾಯಗಳಲ್ಲಿ ಕೂಡ ಇದೇ ರೀತಿ ಸಾಮೂಹಿಕ ಬಲಾತ್ಕಾರ ಮಾಡಿದ್ದಾರೆ. ವಲಯಕ್ಕೆ ರಾಜಕಾರಣಿ ಮಾಡದೇ ನಿಜವಾಗಿ ಯಾರು ತಪ್ಪಿಸ್ತಾ ಇರ್ತಾರೆ ಅವರಿಗೆ ದಂಡಿಸಬೇಕಂತ ತಿಳ್ಕೊಂಡು ನಮ್ಮ ಸಮಾಜದ ವತಿಯಿಂದ ಕಡಾಖಂಡಿತವಾಗಿ ಖಂಡಿಸ್ತೇವೆ. ಇದಕ್ಕೆ ಆದಷ್ಟು ಬೇಗ ಅವರಿಗೆ ಈಗಾಗಲೇ ಅಲ್ತಾಫ್ನವನಿಗೆ ಅರೆಸ್ಟ್ ಮಾಡಿದ್ದೀರಿ. ಉಳಿದಂಥ ಇನ್ನೂ 3 ಜನರಿಗೆ ಸಮಯ ಬಿಡದೇನೆ ಹಗಲು ಇರಳು ಕಷ್ಟಪಟ್ಟು ಪೊಲೀಸರು ತಕ್ಷಣ ಅರೆಸ್ಟ್ ಮಾಡಬೇಕು. ಬಿಜೆಪಿ ಜೆಡಿಎಸ್ ನಡೆಯನ್ನು ಖಂಡಿಸಿ ಇದೇ 29ರಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಡಿಜಿ ಸಾಗರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ನೇತೃತ್ವದ ಎನ್ಡಿಎಯು ಕೇಂದ್ರ ಸರ್ಕಾರ ಜನರಿಂದ ಆಯ್ಕೆಗೊಂಡು ಬಿಜೆಪಿಯೇತರ ಸರ್ಕಾರಗಳನ್ನು ವಾಮಮಾರ್ಗದಿಂದ ಪತನಗೊಳಿಸಿ ಹಿಂಬಾಗಿಲಿನಿಂದ ಅಧಿಕಾರಕ್ಕೆ ಹಿಡಿಯಲು ಪ್ರಯತ್ನಿಸುತ್ತಿರುವುದನ್ನು, ಜನತಂತ್ರ ವ್ಯವಸ್ಥೆಯನ್ನು ಬುಡಮೇಲು ಮಾಡಲು ಹೊರಟಿರುವ ಬಿಜೆಪಿ ಮತ್ತು ಜೆಡಿಎಸ್ ನಡೆಯನ್ನು ಖಂಡಿಸಿ ಜನಪರ ಆಡಳಿತ ನೀಡುತ್ತಿರುವ ಶೋಷಿತರ ಧೀಮಂತ ನಾಯಕ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಸಂಪೂರ್ಣವಾಗಿ ಬೆಂಬಲಿಸಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇದೇ 29ರಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದ್ದು, ಕಲಬುರಗಿ ನಗರದ ಜಗತ್ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಗೊಂಡು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಸಮಾಜದಲ್ಲಿ ಒಂದು ಜನರ ಆಶೀರ್ವಾದದಿಂದ ಬಹುಮತದಿಂದ ಅಧಿಕಾರ ಹಿಡಿದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಬಿಜೆಪಿ ಮತ್ತು ಜೆಡಿಎಸ್ ಮತ್ತು ಕೇಂದ್ರ ಸರ್ಕಾರದ ಒಂದು ಪಿತೂರಿಯಿಂದ ರಾಜಭವನ ಮತ್ತು ರಾಜ್ಯಪಾಲರನ್ನು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನು ತಮ್ಮ ಕೈಗೊಂಬೆಗಳಂತೆ ವರ್ತನೆ ಮಾಡುವಂತೆ ಬಿಂಬಿಸಿ ಸುಶಿಕ್ತವಾಗಿರ್ತಕ್ಕಂಥ ಸ್ಥಿರವಾಗಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಹುನ್ನಾರ ಈ ಕಳೆದ ತಿಂಗಳ ಮೇಲಾಯಿತು ನಡೀತಾ ಇದೆ. ಇಂಥದ್ರಲ್ಲಿ ಮೈಸೂರು ಏನು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಮೂಡಾದಲ್ಲಿ ಒಂದು ಅತ್ಯಂತ ಮುಖ್ಯಮಂತ್ರಿಗಳ ಕಿತ್ತಣಿಕೆಯಿಂದವ್ರಲಿಂದೆ ಮೂಡಾದಲ್ಲಿ ದುರುಪಯೋಗ ಆಗಿದೆ, ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯವರು ಅವರನ್ನು ಸೀಟನ್ನು ಬಿಟ್ಟು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೆಳಗಡೆ ಇಳಿಬೇಕು ಅಂತ ಒಂದು ಒತ್ತಾಯದ ಹಿನ್ನೆಲೆ ಇರ್ತಕ್ಕಂಥ ಒಂದು ಫೋರ್ಸನ್ನು ಅವರು ಕರ್ನಾಟಕದಲ್ಲಿ ಮಾಡೋದ್ರ ಮುಖಾಂತರ ಒಂದು ಜನರಲ್ಲಿ ಗಲಿಬಿಲಿಯನ್ನುಂಟು ಮಾಡಿ 136 ಜನರನ್ನು ಒಂದು ಜನರ ಆಶೀರ್ವಾದದಿಂದ ಆಯ್ಕೆಯಾಗಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ಮತ್ತೆ ತೆಗೆದುಹಾಕಿ ಮತ್ತೆ ವಾಮ ಮಾರ್ಗದಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗಳು ಮತ್ತೆ ಅಧಿಕಾರವನ್ನು ಹಿಡಿಯಬೇಕು ಅಂತಕ್ಕಂಥ ಒಂದು ಹಗಲುಗನಸನ್ನು ಕಾಣ್ತಾ ಇದ್ದಾರೆ. ಕರೆಸ್ಕೊಳ್ಬೇಕಂತ ಒತ್ತಾಯಿಸಿ ಮತ್ತು ಜನಪ್ರಿಯ ನಾಯಕರನ್ನು ಏನು ಮುಖ್ಯಮಂತ್ರಿಗಳನ್ನು ಇದನ್ನು ಅವರ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥದ್ದನ್ನು ಒಂದು ಖಂಡಿಸಿ ಮತ್ತು ಬಿ ಜೆ ಪಿ ಆಡಳಿತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಮಾಡ್ತಕ್ಕಂಥ ಏನು ಜನತಂತ್ರವನ್ನೇ ಬುಡಮೇಲು ಮಾಡ್ತಕ್ಕಂಥ ಒಂದು ಸ್ಥಿತಿಗೆ ಏನು ಹೊರಟಿದ್ದಾರೆ ಅದನ್ನು ಖಂಡಿಸಿ ನಾವು ರಾಜ್ಯದಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 29/8/2024
ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡಿ ನಾವು ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ದಿನೇ ದಿನೇ ದಲಿತರ ಮೇಲೆ ಮತ್ತು ಮಹಿಳೆಯರ ಮೇಲೆ ಆಗುತ್ತಿರುವ ಅತ್ಯಾಚಾರ ಮತ್ತು ಅನ್ಯಾಯವನ್ನು ತಡೆಗಟ್ಟಲು ರಾಜ್ಯ ಸರ್ಕಾರವು ಕಠಿಣ ಕಾನೂನು ಕ್ರಮ ರೂಪಿಸಬೇಕು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ, ಅರೆ ಸರ್ಕಾರಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಸರ್ಕಾರಿ ನೌಕರರ ಮೇಲೆ ಹಾಗೂ ಜನಸಾಮಾನ್ಯರ ಮಹಿಳೆಯರ ಮೇಲೆ ಆಗುತ್ತಿರುವ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆಯನ್ನು ಆದಷ್ಟು ಬೇಗನೆ ತಡೆಗಟ್ಟಲು ರಾಜ್ಯ ಸರ್ಕಾರ SC/ST ಕಾಯ್ದೆ ಅಡಿಯಲ್ಲಿ ಅತಿ ಕಠಿಣ ಶಿಕ್ಷೆಯಾದ ಮರಣದಂಡನೆಯನ್ನು ಆರೋಪಿಗಳಿಗೆ ಎಚ್ಚರಿಕೆ ಗಂಟೆಯಾಗಿ ಪರಿಗಣಿಸಬೇಕು ಎಂದು ಒತ್ತಾಯಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ, ಅರೆ ಸರ್ಕಾರಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ನೌಕರರ ಸಂಘದ ವತಿಯಿಂದ ಕಲಬುರಗಿ ಜಿಲ್ಲಾ ಮತ್ತು ರಾಜ್ಯ ಶಾಖೆ ವತಿಯಿಂದ ಸನ್ಮಾನ್ಯ ಫೌಜಿಯಾ ತರಾಮನಂ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟೇವೆ. ಆ ಮನವಿಯಲ್ಲಿ ಸರ್ಕಾರಿ ನೌಕರರ SC/ST ನೌಕರರ ಮೇಲೆ ಆಗುತ್ತಿರುವ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆಗಳನ್ನು ಈ ಕೂಡಲೇ ತಡೆಗಟ್ಟಬೇಕು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದೇವೆ. ಏನಪ್ಪ ಅಂದ್ರೆ ವಿಶೇಷ ಕಾನೂನು ಅಡಿಯಲ್ಲಿ ನಮ್ಮ ದಲಿತ ನೌಕರರನ್ನು, SC/ST ನೌಕರರನ್ನು ರಕ್ಷಣೆ ಮಾಡಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಂಘದಿಂದ ಮನವಿ ಮಾಡ್ತೇವೆ ಮತ್ತು ಒತ್ತಾಯನೂ ಮಾಡ್ತೇವೆ. ಯಾಕಂದರೆ ಮೇಲಿಂದ ಮೇಲೆ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯಗಳು ನಡೀತಾ ಇದ್ದಾವೆ. ಹಲವಾರು ಈಗ ಮೇಲಿಂದ ಇದೇ ವರ್ಷದಲ್ಲಿ 7-8 ಹಲ್ಲೆಗಳು ಅಮಾನುಷವಾಗಿ ಏನಪ್ಪ ಅಂದ್ರೆ ಅವರನ್ನು ಹಿಂಸಿಸುವುದು ಎಲ್ಲ ಸಾರ್ವಜನಿಕರಾಗಲಿ, ರಾಜಕಾರಣಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಈ ರೀತಿ ಮೇಲಿಂದ ಮೇಲೆ ಆಗ್ತಾ ಇದ್ದಾವೆ. ವಿಶೇಷ ಕಾನೂನಿನಲ್ಲಿ ಅವರಿಗೇನಪ್ಪ ಅಂದರೆ ಈ ರೀತಿ ಆಗ್ಲಾರ್ದಂಗೆ ರಕ್ಷಣೆ ನೀಡಬೇಕು ಸರ್ಕಾರಿ, ಅರೆ ಸರ್ಕಾರಿ ನೌಕರರ ಬಾಂಧವರನ್ನ ನಾನು ಮನವಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಅಧ್ಯಕ್ಷರಾದ ಮಹೇಶ್ ಸಿ ಹುಬ್ಬಳ್ಳಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಜಮುನಾ ಆರ್, ಶ್ರೀಮತಿ ನಂದಿನಿ, ಶ್ರೀಮತಿ ಶಶಿಕಲಾ ನರವೇಕರ್ ಸೇರಿದಂತೆ ಅನೇಕರು ಇದ್ದರು. ಚಿಂಚೋಳಿ ಪಟ್ಟಣದ ಚಂದಾಪುರದ ಬಂಜಾರ ಭವನದಲ್ಲಿ ತಾಲೂಕಾ ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 185ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ರಕ್ತದಾನ ಶಿಬಿರ, ಅಪಘಾತ ವಿಮೆ ಛಾಯಾಚಿತ್ರ ಪ್ರದರ್ಶನ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಹಲವರಿಗೆ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಗ್ರೇಟ್ ತಹಸೀಲ್ದಾರ್ ವೆಂಕಟೇಶ್ ದುಗ್ಗಿನ್, ಪುರಸಭೆ ಅಧಿಕಾರಿಗಳಾದ ಕಾಶಿನಾಥ್ ದನ್ನಿ, ತಾಲೂಕಾ ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸಂಜೀವ್ ಕುಮಾರ್ ಗಾರಂಪಳ್ಳಿ, ಗೌತಮ್ ಬೊಮ್ಮನಹಳ್ಳಿ, ಶರಣು ಪಾಟೀಲ್ ಮುತಕ್ಪಳ್ಳಿ, ರಾಹುಲ್ ಸಂಜೀವನ್ ಯಾಕಾಪುರ್, AM ಮುಗುಳಿ, ಮಾಧವ್ ಬೆಂಗಳೂರು, ಗೋಪಾಲರಾವ್ ಕಟ್ಟಿಮನಿ, KM ಬಾರಿ, ಜಗಜೀವನ್ ರೆಡ್ಡಿ, ಪ್ರೇಮ್ ಸಿಂಗ್ ಜಾಧವ್, ಅಂಬರೀಶ್ ಕಂದೆ, ಶ್ರೀನಿವಾಸ ಚಂದ್ರಮನಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಫೋಟೋಗ್ರಫಿ ಅಂದ್ರೆ ಇತಿಹಾಸದಲ್ಲಿ ನೀವು ನೋಡಿರ್ಬೋದು. ನಾವು ಮಕ್ಕಳಿಗೆ ಬೇಕಿದ್ರೆ ನಾವು ಒಂದು ಎಕ್ಸಾಂಪಲ್ ಕೊಡ್ಬೇಕಿದ್ರೆ ದಂಡಿ ಮಾರ್ಚ್, ಸ್ವಾತಂತ್ರ್ಯೋತ್ಸವ ಹೋರಾಟ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಪ್ರಾಣ ಬಲಿದಾನ ಮಾಡಿದ್ರು. ಅದು ಹೆಂಗೆ ಗೊತ್ತಾಗುತ್ತಂದ್ರೆ ಫೋಟೋಗ್ರಫಿ ಜೊತೆ ಅದು ನಮಗೆ ಕನೆಕ್ಟ್ ಆಗುತ್ತೆ. ನಮ್ಗೆಲ್ಲ ಕಡೆ ನಮಗೆ ಹೇಳಕ್ಕಾಗಲ್ಲ. ಇವಾಗ ಚಂದ್ರಯಾನ, ಚಂದ್ರದಲ್ಲಿ ಸ್ಯಾಟಲೈಟ್ ಹೋಯ್ತು, ಅದು ಪಿಕ್ಚರ್ ಚಂದ್ರ ಹೆಂಗಿರುತ್ತೆ ಅಂತ ನಮ್ಗೆ ಏನಾದ್ರು ಗೊತ್ತಾಗ್ಬೇಕಿದ್ರೆ, ಇಮ್ಯಾಜಿನ್ ಮಾಡ್ಬೇಕಿದ್ರೆ ಈ ಫೋಟೋಗ್ರಫಿ ಇಂದಾನೇ ಸಾಧ್ಯ. ಅದಕ್ಕೆ ಒಂದು ತುಂಬಾ ಒಳ್ಳೆ ಟ್ಯಾಲೆಂಟ್, ಫೋಟೋಗ್ರಫಿ ಟ್ಯಾಲೆಂಟ್ ಅಂದ್ರೆ ತುಂಬಾ ಒಳ್ಳೆ ಟ್ಯಾಲೆಂಟ್. ಇದು ಎಲ್ಲರಿಗೂ ಬರಲ್ಲ. ಇದಕ್ಕೆ ಡೆಡಿಕೇಶನ್ ಬೇಕು, ಕಾನ್ಸಂಟ್ರೇಷನ್ ಬೇಕು, ಡೆಡಿಕೇಶನ್ ಬೇಕು. ಡೆಡಿಕೇಶನ್, ಕಾನ್ಸಂಟ್ರೇಷನ್, ಟೈಮ್ ಬೇಕು, ಪೇಷನ್ಸ್ ಬೇಕು. ಇದೆಲ್ಲ ಇದ್ರೆ ಮಾತ್ರ ಇದೊಂದು ಫೋಟೋಗ್ರಫಿ ಟ್ಯಾಲೆಂಟ್ ಸಿಗೋ ಸಾಧ್ಯ. ಅದಕ್ಕೆ ಈ ಸಂಘದವರಿಗೆ ಮತ್ತೆ ಎಲ್ಲ ನಮ್ಮ ಬೆಂಗಳೂರಿಂದ ಆಗಲಿ, ಬೇರೆ ಬೇರೆ ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ, ಬೇರೆ ಬೇರೆ ತಾಲೂಕಿನಿಂದ ಎಲ್ಲ ಬಂದಿರೋ ಎಲ್ಲ ನಮ್ಮ ಫೋಟೋಗ್ರಫಿ ಅಸೋಸಿಯೇಷನ್ ಸಂಘದ ಅಧ್ಯಕ್ಷರಾಗಲಿ ನಮ್ಗೆಲ್ಲರಿಗೂ ನಾನು ಕಂಗ್ರ್ಯಾಚುಲೇಟ್ ಮತ್ತೆ ಅಭಿನಂದನೆ ಸಲ್ಲಿಸ್ತೇನೆ. ಇಂಥ ಒಂದು ಒಂದು ಒಳ್ಳೆ ಟ್ಯಾಲೆಂಟ್, ಇದು ಶ್ರಮ ಪಟ್ಟು ನಿಮಗೆ ಬಂದಿದೆ. ಅದಕ್ಕೆ ನಮ್ಗೆಲ್ಲರಿಗೂ ಒಳ್ಳೆಯದಾಗಿ. ಮತ್ತೆ ಚಿಂಚೋಳಿಗೂ ಕೂಡ ಇದು 2ನೇ ಬಾರಿ ಅನ್ಸುತ್ತೆ. ನಾನು ಲಾಸ್ಟ್ ಡೇಗೂ ಬಂದಿದ್ದೆ ಈ ಕಾರ್ಯಕ್ರಮಕ್ಕೆ, ಇದು 2nd ಡೇ ಬರ್ತಾ ಇದ್ದೀನಿ. ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ನಮ್ಮ ಚಿಂಚೋಳಿ, ನಮ್ಮ ಮೈಸೂರು ಕಡೆ, ನಮ್ಮ ಬೆಂಗಳೂರು ಕಡೆ ಇರಬೇಕಿದ್ರೆ ಎಲ್ಲರೂ ಕಂಪನಿ ಕಡೆ ಮತ್ತು ಇದು ಎಲ್ಲಿ ಕೊಡಗು ಕಡೆ ಹೋಗ್ತಾರೆ. ಆದ್ರೆ ನಮ್ಮ ಚಿಂಚೋಳಿ, ನಮ್ಮ ಭಾಗದಲ್ಲಿ ಚಿಂಚೋಳಿ ಒಂದು ಕೊಡಗು ತರ ಇದೆ. ಒಂದು ಒಳ್ಳೆ ವಾತಾವರಣ ಎಲ್ಲ ಇದ್ರೆ ನಮ್ಮ ಚಿಂಚೋಳಿ. ಇಲ್ಲಿ ವಾಟರ್ ಫಾಲ್ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಲ್ಯಾಂಡ್ಸ್ಕೇಪ್ ಇದೆ.
ಅದಕ್ಕೆ ನಮ್ಮ ಫೋಟೋಗ್ರಫಿ ಅಸೋಸಿಯೇಷನ್ಗೆ ನಾವು ಇನ್ನೊಂದ್ಸರಿ ವಿನಂತಿಯನ್ನು ಮಾಡ್ತೀವಿ, ಇಲ್ಲಿ ತಾವು ಕೂಡ ಸ್ವಲ್ಪ ಒಂದು ಮುತುವರ್ಜಿ ವಹಿಸಿ ಬೇರೆ ಎಕ್ಸ್ಪೋಸ್ ಮಾಡಬೇಕು. ಯಾಕಂದ್ರೆ ಟೂರಿಸಂ ಬರ್ಬೇಕಿದ್ರೆ ನಿಮ್ಮ ಮುಖಾಂತರ ಆದ್ರೆ ತುಂಬಾ ಒಳ್ಳೆ ಕಾರ್ಯಕ್ರಮ. ಮತ್ತೆ ಇದೊಂದು ಕಾರ್ಯಕ್ರಮ ಬರೀ ಫೋಟೋಗ್ರಫಿ ಅಸೋಸಿಯೇಷನ್ ಒಂದು ಬ್ಲಡ್ ಡೊನೇಷನ್, ಪ್ರತಿಭಾ ಪುರಸ್ಕಾರ, ಬ್ಲಡ್ ಡೊನೇಷನ್ ಮುಖಾಂತರ ತುಂಬಾ ಒಳ್ಳೆ ರೀತಿ ಒಂದು ವಿಶೇಷ ಕೆಲಸ ಇಲ್ಲ. ಅಧ್ಯಕ್ಷರಿಗೆ ಇನ್ನೊಂದ್ಸರಿ ಧನ್ಯವಾದ ಹೇಳಿ, ಇನ್ನು ಮುಂದಿನ ದಿನದಲ್ಲಿ ನಾವು ಒಳ್ಳೆ ಕೆಲಸ ಮಾಡಬೇಕು ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ನಾವು ಕೂಡ ನಮ್ಮ ಜೊತೆಗೆ ಇರ್ತೀವಿ. ನಾನು ಇನ್ನೂ ಬೇರೆ ಕಡೆ ಹೋಗಿ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ರನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸುವ ಬಗ್ಗೆ ಪೊಲೀಸ್ ಇಲಾಖೆ ತೀರ್ಮಾನ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಇಂದು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಜೈಲಿನಲ್ಲಿ ವಿಶೇಷ ಸೌಲಭ್ಯ ನೀಡಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 9 ಜನರನ್ನು ಅಮಾನತು ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಕೈಗೊಂಡಿದ್ದು, ವರದಿ ಆಧಾರದ ಮೇಲೆ ತಪ್ಪೆಸಗಿದವರು ಇನ್ನಷ್ಟು ಅಧಿಕಾರಿಗಳನ್ನು ಅಮಾನತು ಮಾಡಲಾಗುವುದು ಎಂದರು. ರಿಪೋರ್ಟ್ ಕೊಟ್ಟ ಮೇಲೆ ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀವಿ. ಈಗಾಗಲೇ ಸೀನಿಯರ್ ಮಾಡಿದ್ದೀವಿ, 9 ಜನ ಸಸ್ಪೆಂಡ್ ಮಾಡಿದ್ದೀವಿ. ಇನ್ನೂ ಯಾರನ್ನಾರು ಮಾಡಬೇಕಾದ್ರೆ ಮಾಡ್ತೀವಿ. ಮತ್ತು ರಿಪೋರ್ಟ್ ಆಧಾರದ ಮೇಲೆ ಅವ್ರನ್ನ ಬೇರೆ ಜೈಲ್ಗಳಿಗೆ ಕಳಿಸಬೇಕು ಅಂತ ಕಳಿಸ್ತೀವಿ. ಅದು ಎಲ್ಲಿ ಮಾಡಬೇಕು ಅಂತ ಅವರು ಪೊಲೀಸ್ನವ್ರು ತೀರ್ಮಾನ ಮಾಡ್ತಾರೆ. ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತೀತ ವಿಚಾರವಾಗಿ ಈಗಾಗಲೇ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಸಿಎಂ ಹಾಗೂ ಗೃಹ ಸಚಿವರಿಗೆ ಗೊತ್ತಾದ ತಕ್ಷಣ ಕ್ರಮ ಕೈಗೊಂಡಿದ್ದಾರೆ ಎಂದು ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಜೈಲಾಧಿಕಾರಿಗಳನ್ನು ಅಮಾನತು ಮಾಡಿದ್ದಾರೆ. ದರ್ಶನ್ ಅವರನ್ನು ಬೇರೆ ಕಡೆಗೆ ಸ್ಥಳಾಂತರಕ್ಕೆ ಸಿದ್ಧತೆ ನಡೆದಿದೆ. ಬಿಜೆಪಿಯವರಿಗೆ ಬೇರೆ ಏನು ವಿಚಾರ ಇಲ್ಲ. ಸರ್ಕಾರದ ಬಗ್ಗೆ ಮಾತನಾಡುವುದಕ್ಕೆ ಮುಡಾ ಪ್ರಕರಣದಲ್ಲಿಯೂ ಬಿಜೆಪಿಯವರಿಗೆ ಏನು ಸಿಕ್ಕಿಲ್ಲ. ಹೀಗಾಗಿ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದರು. ಅದಕ್ಕೆ ಆಕ್ಷನ್ ತಗೊಂಡಿದ್ದಾರಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ ಗೃಹ ಸಚಿವರಿಗೆ ಅವ್ರಿಗೂ ಗೊತ್ತಾದ ನಂತರ ಇದು ಆಗಿರುವಂಥ, ಯಾಕಂದರೆ ಆ ಒಂದು ಹಂತದಲ್ಲಿ ಆಗಿಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಯವರಾಗಲಿ, ಮಾನ್ಯ ಗೃಹ ಸಚಿವರಾಗಲಿ, ಅಲ್ಲಿ ಇರ್ತಕ್ಕಂಥ ಯಾರ್ಯಾರಿದ್ರು ಸಸ್ಪೆಂಡ್ ಮಾಡಿದವ್ರ ಮೇಲೆ ಒಂದು ಆ್ಯಕ್ಷನ್ ತೊಗೊಂಡಿದ್ದಾರೆ. ಈ ಥರ ಯಾಕೆ ಆಗ್ಕೂಡ್ದು ಅಂತ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಮಾತಾಡಿ ಅವ್ರಿಗೆ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತಲೂ ಕೂಡ ಮಾಡ್ತಾ ಇದ್ದಾರೆ. BJPಯವರಿಗೆ ನಮ್ಮ ಸರ್ಕಾರ ವಿರುದ್ಧ ಹೇಳೋಕ್ಕೆ ಏನೂ ಇಲ್ಲ, ಏನೂ ಇಲ್ಲ ಹೇಳೋಕ್ಕೆ. ಸುಮ್ಮನೆ ಒಂದು ಇಲ್ಸಲ್ಲದ ಒಂದು ಆಪಾದನೆ ಅವರು ಮಾಡ್ತಾ ಇದ್ದಾರೆ. ಇದು ಮೂಢ ಹಗರಣದಲ್ಲಿ ಏನೂ ಇಲ್ಲ, ಇದರಲ್ಲೂ ಕೂಡ ಏನು ಸಿಗ್ತಾ ಇಲ್ಲ ಅವ್ರಿಗೆ ನಮ್ಮ ಸರ್ಕಾರ ವಿರುದ್ಧ ಮಾತಾಡಬೇಕಂತ. ಅದಕ್ಕೆ ಇಲ್ಸಲ್ಲದ ಒಂದು ಆಪಾದನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನೂ ಸತ್ಯ ಇಲ್ಲ. 100% ಆಗ್ತದೆ ರೀ ಅದು. ಇವತ್ತು ನಾವು ಸಿಂಗಲ್ ಬೆಂಚಿಗೆ ನಾವು ಹೋಗಿದ್ದೀವಿ. ಸಿಂಗಲ್ ಬೆಂಚಲ್ಲಿ ನಮಗೆ ನ್ಯಾಯ ಸಿಗ್ತದಂತ 100ಕ್ಕೆ 100 ಸಂಪೂರ್ಣವಾಗಿ ಒಂದು ಭರವಸೆ ಇದೆ, ನಮಗೆ ಒಂದು ವಿಶ್ವಾಸ ಇದೆ. ಸಿಗ್ತದಂತ ನಮಗೆ ವಿಶ್ವಾಸ ಇದೆ. ನಾವು ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಯವರ ಬೆನ್ನೆಲುಬಾಗಿ ಅವರ ಹಿಂದೆ ನಾವು ನಿಂತಿದ್ದೀವಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾರೆ, ಮುಂದೆನೂ ಇರ್ತಾರೆ. ಇನ್ನು ಮತ್ತೆ ಕಾಂಟ್ರವರ್ಸಿ ಯಾಕೆ ಮಾಡ್ತಾ ಇದ್ದೀರಾ? ಅನುದಾನದಲ್ಲಿ 5% ರಾಜ್ಯಪಾಲರಿಗೆ ಘೋಷಣೆ ಸಾಕಷ್ಟು ಶಾಸಕರು ಅದು ಏನಾಗಿದೆ, ನಾವು ಹಿಂದಿನ ವರ್ಷ 2023, 2024 ಮತ್ತು 2024-25 ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಬಂದಿರುವಂಥ 25% ಹಣ ನಾವು ಪ್ರಾಥಮಿಕ ಶಾಲೆಗಳಿಗೆಲ್ಲ, ಪ್ರೌಢಶಾಲೆಗಳಿಗೆಲ್ಲ ಅನುಕೂಲ ಆಗಬೇಕು, ಬಳಸ್ಕೊಳ್ಬೇಕು ಅಂತ ನಾವು ಹೇಳಿದ್ವಿ. ಅಂತ ಒಂದು ಸಂದರ್ಭದಲ್ಲಿ ಕೆಲವು ತಿಂಗಳ ಹಿಂದೆ ಎಲ್ಲ ಮಂತ್ರಿಗಳು ನಾವೆಲ್ಲರೂ ಸೇರಿ ಮಾನ್ಯ ಘನವ್ಯಕ್ತ ಮತ್ತು ರಾಜ್ಯಪಾಲರಿಗೆ ನಾವು ಭೇಟಿಯಾದಾಗ ಅವ್ರು ಹೇಳಿದ್ರು, ನೀವು ಹೈಯರ್ ಎಜುಕೇಷನ್ಗೂ ಕೂಡ ಹಣ ಇರಬೇಕು ಕೆಲವು. ಯಾಕಂದರೆ ಅವ್ರು ಚಾನ್ಸಲರ್ ಇದ್ದಾರೆ. ವೈಸ್ ಚಾನ್ಸಲರ್ ಜೊತೆ ಮಾತಾಡಿ ಇಲ್ಲಿ ಇರ್ತಕ್ಕಂಥ ಕೇವಲ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಈ ಒಂದು ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಇರ್ತಕ್ಕಂಥ ಏನು ಯೂನಿವರ್ಸಿಟೀಸ್ಗಳಿವೆ ಅದಕ್ಕೆ ಬಳಸ್ಕೊಳ್ತಕ್ಕಂಥ ಒಂದು ಹಣ ಇಡಬೇಕು ಅಂತ ಅವ್ರು ಹೇಳಿದ್ರು. ಎಲ್ಲ ಮಂತ್ರಿಗಳು ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ನಾವು ವಿಚಾರ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟೀಸ್ಗೆ ಕೇವಲ ಅದು ಬಳಸ್ಕೊಳ್ಬೇಕು ಅಂತ ನಾವು ಇಟ್ಟಿದ್ದೀವಿ. ಅದಕ್ಕೆಲ್ಲ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸರಿಯಾಗಿ ರೀತಿಯಿಂದ ಕರೆಕ್ಟ್ ಆಗಬೇಕು ಅಂತ ಒಂದು ರೀತಿಯಿಂದ ನಾವು ನೋಡ್ಕೊಳ್ತೀವಿ. ಅವ್ರಿಗೆ ನಾವು ಹಣ ಕೊಟ್ಟಿಲ್ಲ, ನಾವು ರಾಜ್ಯಪಾಲರಿಗೆ ಹಣ ಕೊಟ್ಟಿಲ್ಲ. ಅವ್ರ ವಿವೇಚನಾ ಅಂತ ಅಲ್ಲ, ಇದು ನಾವು ಕೊಟ್ಟಿದ್ದು ಹೈಯರ್ ಎಜುಕೇಷನ್ಗೆ. ಯಾವೊಂದು ರೀತಿಯಿಂದ ಇವತ್ತು ನಾವು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ, ಇವಾಗ ಹಿಂದುಳಿದ ವರ್ಗದ ಒಂದು ಇಲಾಖೆಗೆ ಕೂಡ ಹಣ ಇಟ್ಟಿದ್ದೀವಿ.
ನಾವು ಅಲ್ಪಸಂಖ್ಯಾತರ ಒಂದು ಇಲಾಖೆಯೂ ಕೂಡ ಹಣ ಇಟ್ಟಿದ್ದೀವಿ, ನಾವು ಕಂದಾಯ ಇಲಾಖೆಗೂ ಕೂಡ ನಾವು ಹಣ ಇಟ್ಟಿದ್ದೀವಿ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥನೂ ಹಣ ಇಟ್ಟಿದ್ದೀವಿ, ಮತ್ತು RDPR ಡಿಪಾರ್ಟ್ಮೆಂಟಲ್ಲೂ ಕೊಡ್ತಕ್ಕಂಥ ರಸ್ತೆ ಅಭಿವೃದ್ಧಿಗೆ ನಾವು ಇಟ್ಟಿದ್ದೀವಿ, ಮತ್ತು ಲೋಕೋಪಯೋಗಿ ಒಂದು ಇಲಾಖೆಯೂ ಕೂಡ ನಾವು ಹಣ ಇಟ್ಟಿದ್ದೀವಿ. ಆ ಥರ ಹೈಯರ್ ಎಜುಕೇಷನ್ಗೆ, ಯಾಕಂದರೆ ಪ್ರೈಮರಿ ಮತ್ತು ಸೆಕೆಂಡ್ರಿ ಎಜುಕೇಷನ್ಗೆ ನಾವೇನು ಆದ್ಯತೆ ಕೊಡ್ತಾ ಇದ್ದೀವಿ, ಆ ಒಂದು ರೀತಿಯಿಂದ ಹೈಯರ್ ಎಜುಕೇಷನ್ಗೂ ಅನುಕೂಲ ಆಗಬೇಕಂತ ನಾವು ಇಟ್ಟಿದ್ದೀವಿ. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಪ್ರತಿಷ್ಠಿತ ಸಂಸ್ಥೆ ಆಗಿರುವ ನಿರ್ಮಲಾ ಜ್ಞಾನ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಲಾಯಿತು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವ ನಿರ್ಮಲಾ ಜ್ಞಾನ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಲಾಯಿತು. ಇನ್ನು ಶಾಲೆಯ ಅನೇಕ ಮಕ್ಕಳು ಬಾಲಕೃಷ್ಣನ ಹಾಗೂ ರಾಧೆಯ ವೇಷಭೂಷಣ ಧರಿಸಿ ಅವತಾರ ಪ್ರದರ್ಶನ ಮಾಡಿದರು. ಮಕ್ಕಳ ನೃತ್ಯ ಗಾಯನದ ಮೂಲಕ ರಂಜಿಸಿದರು. ಈ ಸಂದರ್ಭದಲ್ಲಿ ನವೀನ್ ರೆಡ್ಡಿ, ಶಶಿಕಾಂತ SK ಸೇರಿದಂತೆ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು, ಸಿಬ್ಬಂದಿ ವರ್ಗದವರು, ಪಾಲಕರು ಭಾಗಿಯಾಗಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಂದ ಪ್ರತಿಷ್ಠಿತ 25% ಹಣ ಪ್ರಾಥಮಿಕ ಶಾಲೆಗಳಿಗೆ, ಪ್ರೌಢಶಾಲೆಗಳಿಗೆ ಬಳಸಿಕೊಳ್ಳಲು ಹೇಳಿದ್ದೇವೆ ಎಂದು KKRDB ಅಧ್ಯಕ್ಷ ಹಾಗೂ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು. KKRDB ಅನುದಾನದಲ್ಲಿ ರಾಜ್ಯಪಾಲರಿಗೆ 5% ವಿಚಾರವಾಗಿ ಕಲಬುರಗಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ಕೆಲ ತಿಂಗಳ ಹಿಂದೆ ಎಲ್ಲ ಶಾಸಕರು ಭೇಟಿ ನೀಡಿ ಉನ್ನತ ಶಿಕ್ಷಣಕ್ಕೂ ಹಣ ಇಡಬೇಕು ಎಂದು ಹೇಳಿದ್ವಿ. ನಮ್ಮ ಭಾಗದ ವಿವಿಗಳಿಗೆ ಹಣ ಮೀಸಲಿಡಲು ಹೇಳಿದರು. ರಾಜ್ಯಪಾಲರಿಗೆ ಹಣ ಕೊಟ್ಟಿಲ್ಲ, ಕೊಟ್ಟಿದ್ದು ಉನ್ನತ ಶಿಕ್ಷಣಕ್ಕೆ. ಕಲ್ಯಾಣ ಕರ್ನಾಟಕ ಭಾಗದ 9249 ಶಾಲೆಗಳು ಸಾಕಷ್ಟು ಶಾಲೆಗಳು ಹಾಳಾಗುತ್ತಿವೆ. ಬಹುತೇಕ 75% ಶಾಲೆಗಳು ದುರಸ್ತಿಯಲ್ಲಿವೆ. ಪ್ರಾಮಾಣಿಕವಾಗಿ ಮಾದರಿ ಶಾಲೆಗಳನ್ನು ಮಾಡುವ ಕೆಲಸ ಮಾಡುತ್ತಿದ್ದೇವೆ ಎಂದರು. ಅದೇ ಆ ಒಂದು ಕಾರಣಕ್ಕಾಗಿ ಟೋಟಲಿ ನಮ್ಮ ಹತ್ರ ಇರ್ತಕ್ಕಂಥ 9249 ಶಾಲೆಗಳೇನಿವೆ, ಅದರಲ್ಲಿ ಪರಿಸ್ಥಿತಿ ತಾವು ಏನು ನೋಡ್ತಾ ಇದ್ದೀರಂದರೆ ಎಲ್ಲ ಸೋರ್ತಾ ಇದೆ. ನಾವು ಎಲ್ಲ ಕಡೆ ಒಂದು ಸರ್ವೆ ಮಾಡಿಸ್ವಿ. ಸುಮಾರು 7568 ಶಾಲೆಗಳು, ಆಲ್ಮೋಸ್ಟು 74-75% ಶಾಲೆಗಳು ಸ್ವಲ್ಪ ಅದು ಪರಿಸ್ಥಿತಿ ಸರಿ ಇಲ್ಲ ಅಂತ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಪ್ರತಿ ವರ್ಷ 2,000 ಶಾಲೆಯನ್ನು ತೊಗೊಂಡು ಅದನ್ನು ದುರಸ್ತಿ ಮಾಡಿ
ಮಾದರಿ ಶಾಲೆ ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ, ನಮ್ಮ ಸರ್ಕಾರ ಗಟ್ಟಿ ಸರ್ಕಾರ ಇದೆ ಎಂದು ಕೆಕೆಆರ್ಡಿಬಿ ಅಧ್ಯಕ್ಷ ಹಾಗೂ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಎಂ ಕಾರ್ಯಕ್ರಮದಲ್ಲಿ ಎಲ್ಲರೂ ಇದ್ವಿ, ಇಲ್ಲ ಅಂದ್ರೆ ಶಾಸಕರುಗಳು ಗೈರಾಗ್ತಾ ಇದ್ರು. ಮುಂದಿನ 5 ವರ್ಷ ಅಲ್ಲ 10 ವರ್ಷ ನಮ್ಮದೇ ಸರ್ಕಾರ ಇರುತ್ತದೆ. ಬಿಜೆಪಿಯವರು, ವಿಜೇಂದ್ರ ಅವರು ಎಲ್ಲರೂ ಹತಾಶರಾಗಿದ್ದಾರೆ. ನಾಡಿದ್ದು ಕೋರ್ಟ್ನಲ್ಲಿ ಹಿಯರಿಂಗ್ ಇದೆ, ಎಲ್ಲರೂ ಆತುರರಾಗಿ ಕಾಯುತ್ತಿದ್ದೇವೆ. ತಪ್ಪೇ ಆಗಿಲ್ಲ ಎಂದು ಎಲ್ಲರೂ ವಾದ ಮಾಡುತ್ತಿದ್ದು ಸ್ಪಷ್ಟವಾಗಿದೆ. ಜನಾಂದೋಲನ ಕಾರ್ಯಕ್ರಮದಲ್ಲಿ ಜನ ಹೇಗೆ ತುಂಬಿತ್ತು, ಬಿಜೆಪಿಯವರ ಪಾದಯಾತ್ರೆಗೆ ಎಷ್ಟು ಜನ ಇತ್ತು, ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ಸ್ವ ಇಚ್ಛೆಯಿಂದ ಜನ ಸೇರಿದ್ರು. ಸಿಎಂ ಅವರ 40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಸಹ ಇಲ್ಲ ಎಂದು ಹೇಳಿದರು. ಅರ್ಥ ಆಯ್ತಲ್ಲ, ಯಾರು ನಾವೇ ಇದೀವಲ್ಲ ಇವತ್ತಿನ ದಿವಸ ನಾವೆಲ್ಲರೂ ಮಾನ್ಯ ಮುಖ್ಯಮಂತ್ರಿಯವರ ಒಂದು ಕಾರ್ಯಕ್ರಮ, ಜನಾಂದೋಲನ ಕಾರ್ಯಕ್ರಮದಲ್ಲಿ ಎಲ್ಲ ಸಚಿವರು, ಎಲ್ಲ ಶಾಸಕರು ಒಂದೇ ಕಡೆ ವೇದಿಕೆ ಮೇಲೆ ನಾವಿದ್ದೀವಿ. ಮತ್ತು ಯಾವೊಂದು ರೀತಿಯಿಂದ ಹೇಳ್ತಾರೆ, ಇಲ್ಲ ಅಂದರೆ ಅವರು ಭಾಳಷ್ಟು ಜನ ಗೈರಾಗಬೇಕಾಗಿತ್ತು. ಎಲ್ಲರೂ ಬಂದಿದ್ದರು, ಎಲ್ಲರೂ ಭಾಷಣ ಮಾಡಿದ್ದಾರೆ, ಎಲ್ಲರೂ ಬೇರೆ ಬೇರೆ ಕಡೆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ. ಏನು ಪ್ರಶ್ನೆನೇ ಬರಲ್ಲ. ನಮ್ಮ ಸರ್ಕಾರ ಗಟ್ಟಿ ಸರ್ಕಾರ ಇದೆ. 5 ವರ್ಷ ಜನರ ಪರವಾಗಿ ಯಾವೊಂದು ರೀತಿಯಿಂದ ನಾವು ಎಲ್ಲ ಒಂದು ಗ್ಯಾರಂಟಿಗಳನ್ನು ಒಂದು ಅನುಷ್ಠಾನವನ್ನು ನಾವು ಮಾಡಿದ್ದೀವಿ. ಅದೇ ರೀತಿಯಿಂದ ಹಲವಾರು ಕೆಲಸಗಳು ಜನರ ಪರವಾಗಿ, ಜನರಿಗೋಸ್ಕರ ಇರ್ತಕ್ಕಂಥ ಈ ಸರ್ಕಾರ, ಜನರಿಗಾಗಿ ನಾವು ಕೆಲಸ ಮಾಡ್ತೀವಿ. ಬಾಲ್ಯದಲ್ಲಿ ಆಟ ಪಾಠದ ಜೊತೆ ತುಂಟಾಟ ಮಾಡಿದವರೆಲ್ಲ ಬರೋಬ್ಬರಿ 21 ವರ್ಷಗಳ ಬಳಿಕ ಒಂದೆಡೆ ಸೇರಿದ್ರು. ಕಲಿಸಿದ ಗುರುಗಳ ಕಂಡು ವಿದ್ಯಾರ್ಥಿಗಳಿಗೆ ಎಲ್ಲಿಲ್ಲದ ಸಂತೋಷ. ಎಸ್, ಈ ಎಲ್ಲ ದೃಶ್ಯಾವಳಿಗಳು ಕಂಡು ಬಂದದ್ದು ಹುಬ್ಬಳ್ಳಿಯಲ್ಲಿ. ಹೌದು, 21 ವರ್ಷಗಳ ಹಿಂದೆ ಕಲಿಸಿದ ಗುರುಗಳನ್ನು ಸತ್ಕಾರ ಮಾಡುತ್ತಿರುವ ಆ ಅದ್ಭುತ ದೃಶ್ಯಗಳನ್ನ ನೋಡುತ್ತಿದ್ರೆ ನಮಗೆ ಕಲಿಸಿದ ಗುರುಗಳು ನೆನಪಿಗೆ ಬರೋದು ಮಾತ್ರ ಸತ್ಯ. ಹುಬ್ಬಳ್ಳಿಯ ಉಣ್ಕಲ್ನ ಆರ್.ಕೆ. ಕೊಕಾಟೆ ಹೈಸ್ಕೂಲ್ ಶಾಲೆಯಲ್ಲಿ 1996ರಿಂದ 2003ರವರೆಗಿನ SSLC ಕಲಿತ ವಿದ್ಯಾರ್ಥಿಗಳು ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಆಯೋಜಿಸಿ ತಮಗೆ ಕಲಿಸಿದ ಗುರುಗಳಿಗೆ ಸತ್ಕರಿಸಿದರು. ಭವಿಷ್ಯಕ್ಕೆ ಅಡಿಪಾಯ ಹಾಕಿದ ಶಿಕ್ಷಕರ ಕಾರ್ಯವನ್ನು ವಿದ್ಯಾರ್ಥಿಗಳು ನೆನೆದರು. ಸರ್, ಆ್ಯಕ್ಚುಲಿ ನನ್ನ ಹೆಸರು ಬಂದುಬಿಟ್ಟು ಗಿರೀಶ್ ಬಾಂಡೇಕರ್ ಅಂಥೇಳಿ. ಆರ್.ಕೆ. ಕೊಕಾಟಿ ಸ್ಕೂಲ್ದು ಇದು ನಾವು ಆ್ಯಕ್ಚುಲಿ 21 ವರ್ಷ ನಂತರ ನಾವು ಏನು ಗುರು ವಂದನಾ ಕಾರ್ಯಕ್ರಮ ಪ್ಲ್ಯಾನ್ ಮಾಡಿದ್ದೇವೆ. ಸೊ ಭಾಳ ವರ್ಷ ಗ್ಯಾಪ್ ಆಗಿತ್ತು. ಆ್ಯಕ್ಚುಲಿ ನಾವು ಅದು ಫಂಕ್ಷನ್ ಮಾಡ್ಬೇಕಂತ ಹೇಳಿತ್ತು. ಗುರುಗಳಿಗೆ ಒಂದು ನಮ್ಮ ಕಲಿಸಿದ ಗುರುಗಳಿಗೆ ಒಂದು ಏನು ಅಭಿನಂದನೆ ಸಲ್ಲಿಸೋ ಒಂದು ಪ್ಲ್ಯಾನ್ ಇದು. ಆನಂತರ ಎಲ್ಲ ಸ್ಟೂಡೆಂಟ್ಸು ಎಟ್ ಎ ಟೈಮ್ ಮೀಟ್ ಆಗಿ ಎಲ್ಲರೂ ಸೇರಿ ಫಂಕ್ಷನ್ ಮಾಡೋದು ಆ್ಯಕ್ಚುಲಿ ಈ ಫಂಕ್ಷನ್ದು ಪ್ಲ್ಯಾನಿಂಗು. ತುಂಬ ಭಾಳ ಖುಷಿ ಅನ್ನಿಸ್ತಾ ಇದೆ ರೀ. ಯಾಕಂತಂದ್ರೆ 21 ವರ್ಷ ಆಗಿತ್ತಲ್ಲ, ಟೀಚರ್ಸನ್ನ ನೋಡಿದ್ದಿಲ್ಲ, ಸ್ಟೂಡೆಂಟ್ಸ್ ಫ್ರೆಂಡ್ಸ್ ಮೀಟ್ ಆಗಿದ್ದಿಲ್ಲ. ಕೆಲವೊಬ್ರು ಲೋಕಲ್ ಅವ್ರು ಇದ್ದಾರೆ, ಅವ್ರು ನೋಡಿದ್ವಿ. ಬಟ್ ದೂರ ಇರೋರೆಲ್ಲ ಈ ಟೈಮ್ ಸೇರಿದ್ವಿ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರ ಜೊತೆ ಮಿಂಗಲ್ ಆಗಿ ಇದೊಂದು ಸಮಯ ಕಳೀತಾ ಇದೆಯಲ್ಲ, ಮೆಮೊರೇಬಲ್ ಅನ್ನಿಸ್ತಾ ಇದೆ. 2003ನೇ ಸಾಲಿನ ವಿದ್ಯಾರ್ಥಿನಿಯರು ನಾವೆಲ್ಲ. ನಮ್ಮ ಶಿಕ್ಷಕರು ಈಗ 21 ವರ್ಷ ಆಯಿತು ನಾವು ಎಜುಕೇಷನಿಂದ SLC ಕಂಪ್ಲೀಟ್ ಮಾಡಿ. ಸೊ ಎಲ್ಲರೂ ಬ್ಯುಸಿ ಇದ್ವಿ, ಬೇರೆ ಬೇರೆ ಊರುಗಳಲ್ಲಿ ಅದು. ಇವತ್ತಿನ ದಿನ ಒಂದು ಈ ಕಾರ್ಯಕ್ರಮವನ್ನು ಮಾಡಬೇಕಂತ ನಮ್ಮ ಎಲ್ಲ ಸಹೋದರಿಯರು ಸೇರಿ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿನ ನಾವು ನಮ್ಮ ಕರೆಗೆ, ನಮ್ಮ ಆಮಂತ್ರಣಕ್ಕೆ ಹೋಗೊಟ್ಟು ನಮ್ಮ ಎಲ್ಲ ಶಿಕ್ಷಕರೊಂದಿಗೂ ತಮ್ಮ ಎಂಥ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಸ್ವಲ್ಪ ಸಮಯವನ್ನು ಮಾಡಿಕೊಂಡು ನಮ್ಮೊಂದಿಗೆ ಬಂದ ಇಲ್ಲಿ ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ. ಸೊ ಅವರಿಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಗೌರವಪೂರ್ವಕವಾಗಿ ಕೃತಜ್ಞತೆಗಳನ್ನು ಹೇಳೋದಕ್ಕೆ. ಇನ್ನೂ ಸುಮಾರು 21 ವರ್ಷಗಳ ಬಳಿಕ ಹೀಗೆ ಗುರು ಶಿಷ್ಯರು ಒಂದೇ ಕಡೆಗೆ ಸೇರಿ ಹಳೆಯ ದಿನಗಳನ್ನ ಮೆಲುಕು ಹಾಕಿದರು. ಅಲ್ಲದೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಂತಸಪಟ್ಟರು. 2003ನೇ ಸಾಲಿನ SLC ವಿದ್ಯಾರ್ಥಿಗಳು ಆರ್.ಕೆ. ಕೊಕಾಟೆ ಈ ಸಾಯಿನಗರ್ ಶಾಲೆಯಲ್ಲಿ ಇದ್ದಂಥ ಮಕ್ಕಳು ಇವತ್ತು ಅಲ್ಲಿ ಅವರಿಗೆ ಕಲಿಸಿದಂಥ ಎಲ್ಲ ಶಿಕ್ಷಕಿಯರಿಗೆ ಅಭಿನಂದನೆಯನ್ನು ಇಟ್ಕೊಂಡಿದ್ದಾರೆ. ಅವರ ಈ ಪ್ರೀತಿ ವಿಶ್ವಾಸ ಎಲ್ಲ ಶಿಕ್ಷಕರಿಗೂ ಇನ್ನೂ ಹೆಚ್ಚಿನ ಕೆಲಸ ಮಾಡುವಂಥ ಒಂದು ಅಭಿಮಾನವನ್ನು ತೋರಿಸ್ತಾ ಇದೆ. ಮತ್ತು ಈ ಮಕ್ಕಳಲ್ಲಿ ಶಿಕ್ಷಕರ ಒಂದು ಪಾತ್ರ ಏನೈತಿ ಅನ್ನೋದನ್ನು ಈ ಮಕ್ಕಳು ನಮಗೆ ತೋರಿಸ್ಕೊಟ್ರು. ಆನಂತರ ನಾವು ಎಷ್ಟೋ ತೊಂದರೆ ಇದ್ದರೂ ಶಿಕ್ಷಕರಾದವರು ಮಕ್ಕಳಿಗೋಸ್ಕರ ಎಷ್ಟು ದುಡಿತಾರೆ, ಆಮೇಲೆ ಅವ್ರಿಗೆ ವಿದ್ಯೆ ಕಲಿಸೋದರಲ್ಲಿ ಅವರ ಪಾತ್ರ ಏನು ಅನ್ನೋದನ್ನು ಎಲ್ಲ ಮಕ್ಕಳು ನಮಗೆ ಇವತ್ತು ತೋರಿಸ್ಕೊಟ್ರು. ಆ ಪ್ರೀತಿ ವಿಶ್ವಾಸವನ್ನು ನಾವು ಯಾವತ್ತೂ ಮರೀಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನನ್ನ ಹೆಸರು ಶ್ರೀಮತಿ ರೇಣುಕಾ ಮಂಟೂರ್ ಅಂತ.
ನಾನಿನ್ನೂ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಹೇಳೋದಾದ್ರೆ ವಿದ್ಯಾರ್ಥಿ ಜೀವನದಲ್ಲಿ SSLC ಒಂದು ರೀತಿಯ ಅಡಿಪಾಯ ಇದ್ದ ಹಾಗೆ ವಿದ್ಯಾವಂತರು ಯಾರು ಕೂಡ ತಮಗೆ ಕಲಿಸಿದ ಗುರುಗಳನ್ನು ಮರೆಯಲು ಸಾಧ್ಯವಿಲ್ಲ. YK ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ನಾಡಿನಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಕಳೆಕಟ್ಟಿದೆ. ಅದರಂತೆ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಬೋರಬಂಡ ಗ್ರಾಮದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ತೊಟ್ಟಿಲೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆಯಿಂದ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ನರೇಂದ್ರ ರಾಠೋಡ್ ಅವರ ನೇತೃತ್ವದಲ್ಲಿ ಗ್ರಾಮದ ಬೀದಿಗಳಲ್ಲಿ ಕೃಷ್ಣನ ಭಾವಚಿತ್ರದ ಮೆರವಣಿಗೆ ಮಾಡಿದ್ರು. ಬಳಿಕ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದಲ್ಲಿ ಯುವಕರು ಮೊಸರು ಗಡಿಗೆ ಒಡೆದ್ರು. ಅದಾದ ಬಳಿಕ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದಲ್ಲಿ ರಥೋತ್ಸವ ಜರುಗಿತು. ರಥೋತ್ಸವದ ತದನಂತರ ಶ್ರೀಕೃಷ್ಣನ ವಿಗ್ರಹ ತೊಟ್ಟಿಲಿನಲ್ಲಿ ಹಾಕಿ ತೂಗುವ ಮೂಲಕ ತೊಟ್ಟಿಲೋತ್ಸವ ಆಚರಿಸಿದರು. ಇದೇ ವೇಳೆಯಲ್ಲಿ ಗ್ರಾಮದ ಹಲವಾರು ಜನ ತೊಟ್ಟಿಲೋತ್ಸವದಲ್ಲಿ ಭಾಗಿಯಾಗಿದ್ದರು. ನಮೋ ವೆಂಕಟೇಶಾಯ. ಇವತ್ತಿನ ವಿಶೇಷ, ಇವತ್ತು 27/8/2024 ಮಂಗಳವಾರ ದಿನ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ 11ನೇ ವರ್ಷದ ಜನ್ಮಾಷ್ಟಮಿ ಇದು. ಈ ಜನ್ಮಾಷ್ಟಮಿ ನೆನಸಿನಂಗ ಮಾಡಿದ್ದೀವಿ. ಭಾರಿ ವಿಜೃಂಭಣೆಯಲ್ಲಿಂತ ಭಾಳಷ್ಟು ಭಕ್ತರು ಈ ಜನ್ಮಾಷ್ಟಮಿಗೆ ಮತ್ತು ಶ್ರೀಕೃಷ್ಣನ ಪಲ್ಲಕ್ಕಿ ಉತ್ಸವ ಬೋರ್ಬಂಡ ಗ್ರಾಮಲಿಂದ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನವರೆಗೆ ನೆರವೇರಿತು. ಅದ್ದೂರಿಯಾಗಿ ಭಾಳ ಖುಷಿ ಅನ್ನಿಸ್ತದೆ. ಮತ್ತು ಇದೇ ಥರ ವರ್ಷ ದೇವರು ಈ ಭಕ್ತರನ್ನು ಹೆಚ್ಚಿಗೆ ಮಾಡ್ಕೋಬೇಕು. ಬಂದಿದ್ದವಂಥ ಭಕ್ತರಿಗೆಲ್ಲ ಅವ್ರ ಈಡೇರಿಕೆ ಏನಿದೆ ಅವ್ರಿಗೆಲ್ಲ ಅವ್ರ ಈಡೇರಿಕೆ ತೀರಿಸ್ಬೇಕು. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಬೇಕು, ಎಲ್ಲರ ಆಶೀರ್ವಾದ ತೊಗೋಬೇಕು. ಮತ್ತು ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ನಮ್ಮ ನಾಡು ಕಾಡು ದೇಶ ಎಲ್ಲ ಅಭಿವೃದ್ಧಿ ಆಗಬೇಕು. ಎಲ್ಲರಿಗೆ ಆ ದೇವರು ಶ್ರೀಕೃಷ್ಣ ಕಷ್ಟ ಇದ್ದಾಳಿಗೂ ಅವರು ಏನದ ಒಂದು ಗ್ರಾಹಕರಲ್ಲಿ ಹುಟ್ಟಿದರೇನು ಅವರು ದೇವರಾಗಿ ಎಲ್ಲರಿಗೆ ಕೆಟ್ಟದಿದ್ದನ್ನು ಸವಾರ ಮಾಡಿ ಒಳ್ಳೆಯದನ್ನು ಬೆಳೆಸಿದ್ದಾರೆ. ಅದರ ಸಲುವಾಗಿ ಅವ್ರದ್ದು ಅದೇ ಥರ ನಾವೆಲ್ಲ ಬೆಳಿಬೇಕು, ಕೆಟ್ಟದನ್ನು ಬಿಡಬೇಕು, ಒಳ್ಳೆಯದನ್ನು ನಾವು ಬೆಳೆಸ್ಕೋಬೇಕು ಮತ್ತು ಒಳ್ಳೆಯರಾಗಬೇಕು. ಎಲ್ಲರ ದೇವರಿಗೆ ಎಲ್ಲರಿಗೆ ಸದ್ಬುದ್ಧಿ ಒಳ್ಳೆಯ ಬುದ್ಧಿ ಕೊಳ್ಳಿ, ಎಲ್ಲರೂ ಒಳ್ಳೆಯದಾಗಲಿ, ಜನಗೆ ನಾಡಿಗೆ ಎಲ್ಲರೂ ಒಳ್ಳೆಯದಾಗಲಿ. ಮತ್ತು ಇದೇ ಥರ ಪ್ರತಿ ವರ್ಷ ಇನ್ನೂ ಹೆಚ್ಚು ಆ ದೇವರು ನಮ್ಮಲಿಂದ ಸೇವಾ ತಗೊಳ್ಳಿ ಅಂತೇಳಿ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಮೊದಲಿಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 11ನೇ ಕೃಷ್ಣ ಜನ್ಮಾಷ್ಟಮಿಯ ರಥ ಮಹೋತ್ಸವ ಮಾಡ್ತೀವಿ. ನಾವು SLT ಸ್ಕೂಲ್ ಕಡೆಯಿಂದ, ಶಾಲೆ ವತಿಯಿಂದ ನಾವು ಮಕ್ಕಳಿಗೆ ನರೇಂದ್ರ ರಾಠೋಡ್ ಸರ್ ಆಹ್ವಾನ ಮಾಡುತ್ತಾರೆ. ಅದಕ್ಕಾಗಿ ಮಕ್ಕಳನ್ನು ಕರ್ಕೊಂಡು ಬರ್ತೀವಿ. ನಾವು ಮಕ್ಕಳನ್ನು ಕೂಡ ಈ ಕೃಷ್ಣ ಜನ್ಮಾಷ್ಟಮಿಯ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಜೊತೆಗೆ ಸರ್ ಎಲ್ಲರೂ ಮನೋರಂಜನೆ ಪಡೀತಾರೆ. ಅದು ಸ್ಪೆಷಲ್ ಏನಪ್ಪ ಅಂದರೆ ಇಲ್ಲಿ ರಥ ಮಹೋತ್ಸವವನ್ನು ನಮ್ಮ SLT ಶಾಲೆಯ ಮಕ್ಕಳ ಕಡೆಯಿಂದನೇ ರಥ ಮಹೋತ್ಸವವನ್ನು ಇಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಯಾವುದೇ ಜಾತಿ ಮತ ಭೇದ ಇಲ್ಲ, ಎಲ್ಲರೂ ಒಂದೇ ಎಂಬ ಭಾವನೆಯನ್ನು ನಮ್ಮ ರಾಠೋಡ್ ಸರ್ ಅವರು ಮನಸ್ಪೂರ್ವಕವಾಗಿ ಎಲ್ಲರಿಗೆ ಅವಕಾಶವನ್ನು ನೀಡ್ತಾರೆ.
ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ.
ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.